ಗೌರವಾನ್ವಿತ ಎಲ್ಲ ಮಹನೀಯರಿಗೂ ನನ್ನ ನಮಸ್ಕಾರಗಳು. ಮಾನ್ಯರೇ, ವಿ ವೆಂಕಟೇಶ್, ಶಾಲಾ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗೂಳೂರು, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿಗೆ ಮುಖ್ಯ ಶಿಕ್ಷಕನಾಗಿ 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಸೇವೆಗೆ ಸೇರಿದ್ದು 9/7/1997ರಲ್ಲಿ. ಇಂದಿಗೆ 30 ವರ್ಷಗಳ ಸೇವೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ 10 ವರ್ಷಗಳ ಸೇವೆಯಲ್ಲಿ 10 ಬಾರಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೇನೆ. ಹಾಗೆ 2 ಬಾರಿ ದಕ್ಷಿಣ ಭಾರತ ವಲಯ ಮಟ್ಟ ಸದರ್ನ್ ಇಂಡಿಯಾ ಸೈನ್ಸ್ ಫೇರ್ಗೆ ವಿದ್ಯಾರ್ಥಿಗಳನ್ನು ಪಾಂಡಿಚೇರಿ ಮತ್ತು ಬೆಂಗಳೂರು ಸರ್ ಎಂ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂಗೆ ಕರ್ಕೊಂಡೋಗಿದ್ದೀನಿ. ಹಾಗೆ 1 ಬಾರಿ ಇನ್ಸ್ಪೈರ್ ಅವಾರ್ಡಲ್ಲಿ ಡೆಲ್ಲಿಗೆ ವಿದ್ಯಾರ್ಥಿಯನ್ನು ಕಳಿಸಲಾಗಿದೆ ಮಾರ್ಗದರ್ಶನ ಕೊಟ್ಟು. ಉಳಿದಂತೆ ವಿಜ್ಞಾನ ಗೋಷ್ಠಿ, ವಿಜ್ಞಾನ ನಾಟಕ ಪ್ರದರ್ಶನಗಳಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತೆ ಮಾಡಲಾಗಿದೆ. ಜೊತೆಯಲ್ಲಿ ವೃತ್ತಿ ಗೌರವವನ್ನು ಉಳಿಸಿಕೊಳ್ಳುವ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಹೇಳಿ ಚಿಂತನ ಪ್ರಕಾಶ ಮತ್ತು ಗಣಿತ ಅಕಾಡೆಮಿ ಪರೀಕ್ಷೆಗಳನ್ನು ಬಾಹ್ಯವಾಗಿ ಕಟ್ಟಿಸಿ ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯುವ ರೀತಿಯಲ್ಲಿ ತಯಾರು ಮಾಡಲಾಗಿದೆ. ಹಾಗೆ ವಸ್ತು ಪ್ರದರ್ಶನಗಳನ್ನು ಶಾಲಾ ಮತ್ತು ಜಿಲ್ಲಾ ಹಂತದಲ್ಲಿ ಆಯೋಜನೆ ಮಾಡಲಾಗಿದೆ. ಇಲಾಖೆಯ ಆಯೋಜನೆ ಮಾಡತಕ್ಕಂತಹ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಬಹುಮಾನವನ್ನು ಪಡೆಯುವಂತೆ ಮಾಡಲಾಗಿದೆ. ಜೊತೆಯಲ್ಲೇ ತಾಲೂಕು ಹಂತದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸುಮಾರು ಒಂದು 5-6 ವರ್ಷಗಳ ಕಾಲ ಒಂದು ಕನ್ನಡದ ಸ್ವರಚಿತ ಕವನ ವಾಚನವನ್ನು ಮಾಡಿ ಪ್ರಶಂಸೆಯ ಪತ್ರಗಳನ್ನು ಪಡೆಯಲಾಗಿದೆ. ಜೊತೆಯಲ್ಲಿ 2003ರಲ್ಲಿ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, 2009-10ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ 2010ರಲ್ಲಿ ಶಾರದಾ ಸೇವಾ ಪುರಸ್ಕಾರ ಹಾಗೂ 2020ರಲ್ಲಿ ನೇಷನ್ ಬಿಲ್ಡ್ ಅವಾರ್ಡ್ ಮುಂದುವರೆದು 2024ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಶಾಲೆಯ ಉತ್ತಮವಾದ ಪರಿಸರವನ್ನು ಮತ್ತು ಉತ್ತಮವಾದಂಥ ಭೌತಿಕ ಸವಲತ್ತುಗಳನ್ನು ಗಮನಿಸಿರುವ ರಾಜ್ಯ ಮಟ್ಟದ ತಂಡವು ಶ್ರೀ ಸತ್ಯಸಾಯಿ ಮಧುಸೂದನ್ ಮಹಾವಿದ್ಯಾಲಯ, ವೈದ್ಯಕೀಯ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರ ಅವರ ವತಿಯಿಂದ ಕ್ಲೀನ್ ಆ್ಯಂಡ್ ಗ್ರೀನ್ ಎನ್ವಿರಾನ್ಮೆಂಟಲ್ ಅವಾರ್ಡ್, ಪರಿಸರ ಮತ್ತು ನೈರ್ಮಲ್ಯ ಪ್ರಶಸ್ತಿಯನ್ನು ಕೂಡ ಲಭಿಸಿದೆ. ಇವೆಲ್ಲವನ್ನ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗುವ ರೀತಿ ಮಾಡಿರುವಂಥದ್ದನ್ನು ನಾನು ನಿಷ್ಠೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಹಳೆ ಕಟ್ಟಡ ಸುಣ್ಣ ಬಣ್ಣ ಇಲ್ಲದೆ ಇತ್ತು. ಇದನ್ನು ಮಾದರಿ ಶಾಲೆಯಾಗಿ ಪರಿವರ್ತಿಸಲು ಮನಸ್ಸಿನಲ್ಲಿ ಗುರಿಯಾಗಿಟ್ಟುಕೊಂಡು ಮುನ್ನಡೆದರು. ಶಾಲೆಯ ಭೌತಿಕ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸಲು ದಾನಿಗಳಿಂದ, ಹಿರಿಯ ವಿದ್ಯಾರ್ಥಿಗಳಿಂದ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಮಾದರಿ ಶಾಲೆಯಾಗಿ ಪರಿವರ್ತಿಸಲು ಪ್ರಾರಂಭ ಮಾಡಿದರು. ಶಾಲಾ ಕಟ್ಟಡ ಅಂದು ಇಂದು. ಶಾಲೆಯಲ್ಲಿ ನೀಲಗಿರಿ ಮರಗಳನ್ನು ತೆರವುಗೊಳಿಸಿ ನವೀಕರಿಸಿರುವ ಚಿತ್ರ. ಹಸಿರಿನಿಂದ ಕೂಡಿರುವ ಶಾಲಾ ಅಂಗಣವನ್ನು ಇಲ್ಲಿ ನೋಡಬಹುದಾಗಿದೆ. ಮಾನ್ಯ ಶಾಸಕರಿಂದ ನವೀಕರಿಸಿದ ಶಾಲೆಯ ಮುಖ್ಯದ್ವಾರವನ್ನು ಇಲ್ಲಿ ನೋಡಬಹುದು. ಯುನೈಟೆಡ್ ವೇ ಮತ್ತು CSR ಅನುದಾನದಲ್ಲಿ ಸಿದ್ಧಪಡಿಸಿರುವ ಆಟದ ಮೈದಾನ ಇಲ್ಲಿ ನೋಡಬಹುದಾಗಿದೆ. ರೈಟ್ ಟು ಲಿವ್ ಕೋಟೆ ಫೌಂಡೇಶನ್ ವತಿಯಿಂದ ನಿರ್ಮಿಸಿರುವ ಅನ್ನದಾಸೋಹ ಸಭಾಂಗಣವನ್ನು ಈ ಚಿತ್ರದಲ್ಲಿ ನೋಡಬಹುದು. ಯುನೈಟೆಡ್ ವೇ ಅಂಡ್ ರೈಟ್ ಟು ಲಿವ್ ವತಿಯಿಂದ ಸ್ಮಾರ್ಟ್ ಟಿವಿಗಳನ್ನು ತರಗತಿಗಳಲ್ಲಿ ಅಳವಡಿಸಿಕೊಂಡಿರುವುದು. ವಿ ವೆಂಕಟೇಶ್ ಶಿಕ್ಷಕರ ಮಾರ್ಗದರ್ಶನದಿಂದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಶಸ್ತಿ ಪಡೆದಿರುವುದು. ಮಕ್ಕಳಲ್ಲಿ ಭಾವೈಕ್ಯತೆಯನ್ನು ಹೆಚ್ಚಿಸಲು ಕೋಲಾಟ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವ ಜಾನಪದ ಪ್ರಶಸ್ತಿ ವಿಜೇತರಾದ ಮುನ್ರೆಡ್ಡಿ ಮತ್ತು ಮುಖವೇಣೆ ಅಂಜನಪ್ಪ ಕರೆಯಿಸಿರುವ ಚಿತ್ರ. SSLC ಫಲಿತಾಂಶವನ್ನು ಹೆಚ್ಚಿಸಲು ಮಕ್ಕಳಿಗೆ ರಾತ್ರಿ ಪಾಳೆಯ ಶಾಲೆಯನ್ನು ವಿ ವೆಂಕಟೇಶ್ ರವರು ನಡೆಸಿರುವುದು. ಧನ್ಯವಾದಗಳು.